ಅಯ್ಯೋ ಏನಪ್ಪ ಜೈಲಿಗೆ ಹೋಗಿದ್ದೇನು? ಜೈಲಿಂದ ರಿಲೀಸ್ ಆಗ್ಬಿಟ್ಟೆ. ಹ್ಞೂ ಆಗ್ಬಿಟ್ಟೆ. ಯಾಕಜ್ಜಿ ಆಗ್ಬಾರ್ದಾಗಿತ್ತಾ? ಜೈಲಾಗ ಏನು ಇರ್ಬೇಕಿತ್ತಾ? ಹಂಗಲ್ಲ ಕಣಪ್ಪ, ಸುಮ್ಕೆ ಏನಿಯ ಕೇಳ್ದೆ ಅಷ್ಟೇ ಏನಿಯ. ಜೈಲಿಂದ ಹೆಂಗ್ ಬಿಡುಗಡೆ ಆಗೋಗ್ಬಿಟ್ಟಲ್ಲ, ಹೆಂಗೆ ಯೋನು ಅಂತ ಹೇಳ್ಬಿಟ್ಟು. ಹೆಂಗ ಕಣಪ್ಪ, ಈಗ ದಿನ ಅಂತೂ ಜೈಲಾಗ ಬಿದ್ದಿದೀಗ. ಇನ್ನು ಮುಂದೆ ಆದ್ರೂ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಬಾಳ್ಮೆಯ ಒಳ್ಳೆ ಜೀವನವ ಹೆಂಗನ್ವೇ ಮಾಡ್ಕೊಂಡು ಹೋಗು. ಸರಿನೇ? ಈಗಲೇ ಹೇಳಿದ್ವಿ, ತಿರ್ಗಿ ಯಾಕಪ್ಪ ಬೇಕು ನಿಂಗೆ ಹಳೆ ಚಾಳಿ ಹಳೆ ಕತೆ ಎಲ್ಲನೂ ಈಗ ಅರ್ಥ ಐತೆ. ಸುಖದಾಗ ಎಲ್ಲರೂ ಬರ್ತಾರೆ, ಕಷ್ಟದಾಗ ಯಾರು ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಹೂನಜ್ಜಿ, ಎಲ್ಲ ಸಂದಕ್ಕೆ ನೀ ಅರ್ಥ ಆಗೈತೆ. ಅದಕ್ಕೆ ಅಲ್ವಾ ನಾನು ಊರಿಗೆ ಬಂದಿದ್ದು. ಬುಡಿ, ಹೆಂಗೋ ಯಾರೋ ಪುಣ್ಯಾತ್ಮ ಬೇಲ್ ಕೊಡಿಸ್ದ. ನನ್ನ ಫ್ರೆಂಡೇನೇನಿಯ, ನಾನು ಅವಾಗೆಲ್ಲ ಸ್ಕೆಚ್ ಕೊಡ್ತಿದ್ನಲ್ಲ, ಮನೆ ಸ್ಕೆಚ್ಚ. ಅವನೇನಿಯ ಹೆಂಗೋ ಔಸಿ ಬೇಲ್ ಕೊಡಿಸ್ದ. ಆ ಬೇಲಾಗೆ ನಿಯತ್ತಾಗಿ ವಾಪಸ್ ಬಂದೀನಿ. ಕೇಸಿನೂ ನಡೀತಾ ಇರ್ತದೆ. ಏನೋ ಮಾಡಿ ಅವ್ರಿಗೆ ದುಡ್ಡು ಕೊಟ್ಕೊಡ್ತೀನಿ ಅಂತ ಹೇಳಿದ್ದೀನಿ ಕಣಜ್ಜಿ. ಏನೋ ನಿಮ್ಮಂಥರ ಆಶೀರ್ವಾದ ಎಲ್ಲ ಸರೋಗ್ಬಿಟ್ರೆ ಅಷ್ಟೇನೇ ಸಾಕು, ಎಲ್ಲ ಸರೋಯ್ತದೆ. ಎಲ್ಲ ಒಳ್ಳೇದಾಯ್ತದೆ ಕಣಪ್ಪ. ಅದು ಸರಿ, ನಿನ್ನ ಹೆಂಡ್ರು ನಿನ್ನ ಮಕ್ಕಳು ಎಲ್ಲನೂ ಹೊಲ್ದ ಕಡೆ ಅವ್ರೆ ಕಣಪ್ಪ, ತೋಟ ಗಿಟ ನೋಡ್ಕೊಂಡವ್ರಿ. ತೋಟದಾಗ ಏನಿಯ ಕ್ಯಾಮೆ ಗಿಮೆ ಮಾಡ್ಕೊಂಡು ತೋಟದಾಗ ಏನಿ ಅವ್ರೆ. ಓ, ತೋಟದ ಕಡೆ ಹೋಗೋರೇನು? ಸರಿ ಸರಿ ಆಯ್ತು, ಅಲ್ಲೇ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರ್ತೀನಿ. ಹಿಂಗೆ ಹೊಂತೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣಪ್ಪ. ದುಡ್ಡಿದ್ದಾಗ ಮಾತ್ರ ಗಂಡ, ದುಡ್ಡು ಇಲ್ದಿದ್ದಾಗ ಗಂಡನೇ ಅಲ್ಲ ಅಂತ ಹೇಳ ಹೆಂಡ್ರುಗಳು ಮಾತ್ರ ನಮ್ಮ ತಾಯಣೆಗೂ ನಂಬಾರ್ದು ನೋಡು. ಹೂನಜ್ಜಿ, ಅರ್ಥ ಆಗ್ಬಿಟ್ಟೈತೆ ಎಲ್ಲನೂ. ಅವಾಗೆಲ್ಲ ಕುಂತ್ಕೊಂಡು ದೇವಸ್ಥಾನದಾಗೆ ಎಷ್ಟೆಲ್ಲ ನೀವು ನನಗೆ ಬುದ್ಧಿ ಮಾತು ಹೇಳಿದ್ರಿ. ಹಂಗಲ್ಲ ಕಣ್ಮಗ, ಜೀವನ ಹಿಂಗಲ್ಲ ಕಣ್ಮಗ ಅಂತ ಹೇಳ್ಬಿಟ್ಟು ಎಷ್ಟೆಲ್ಲನೂ ಹೇಳ್ಬಿಟ್ರಿ. ನಾನೇನ್ಯ ಕೇಳಿಸ್ಕೊಳ್ಳಿಲ್ಲ, ಎಂಥದನ್ನೂ ಇಲ್ಲ. ಆದರೆ ಇವಾಗ ನನಗೆ ಸಂದಕ್ಕೆ ಅರ್ಥ ಆಯಿತು ಜೀವನ ಏನು ಅಂತ ಹೇಳ್ಬಿಟ್ಟು. ಯಾವ ಕಟ್ಕೊಂಡ್ರೆ ಹೆಂಡ್ತಿನೂ ದುಡ್ಡಿಲ್ಲ ಅಂತಂದರೆ ಇಲ್ಲ ಹೋಯ್ತಾ ಇರ್ತಾಳೆ ಅಂತ ಗೊತ್ತಾಯಿತು. ಸರಿ ಅಜ್ಜಿ, ನಿಮ್ಮ ಮಾತು ನಾನು ಅವತ್ತು ಕೇಳಿದ್ರೆ ಇವತ್ತು ಜೈಲು ಮಟ್ಟಕ್ಕೆ ಹೋಯ್ತಿರ್ಲಿಲ್ಲ. ಸರಿ ಬಿಡಿ, ಈಗ ಜೈಲಿಗೆ ಹೋಗಿದ್ದು ಆಯಿತು, ಬಂದಿದ್ದು ಆಯಿತು. ಇನ್ನು ಮುಂದೆ ನಾನು ಒಳ್ಳೆ ಬುದ್ಧಿ ಕಲ್ತ್ಕೊತೀನಿ. ಕೊಯ್ತ್ಕೊಂಡ್ರೆ ನಿಂಗೆ ಒಳ್ಳೇದು ಕಣಪ್ಪ. ಕೊಯ್ತೀಯೋ ಬಿಡ್ತೀಯೋ ನೀನು ಬಿಟ್ಟಿದ್ದು. ಹೋಗು, ಪಾಪ ಹೆಂಡ್ರು ಎಲ್ಲ ಕಾಯ್ತಿರ್ತಾರೆ, ಹೋಗಿ ಮಾತಾಡ್ಸೋಗು. ಸರಿ ಅಜ್ಜಿ, ಆಯಿತು. ಅಲ್ಲ ಕಣಮ್ಮ, ಕೊನೆಗೂ ಅಜ್ಜಿ ನಮಗೆ ಸಹಾಯನೇ ಮಾಡ್ಲಿಲ್ವಲ್ಲಮ್ಮ. ಎಷ್ಟು ಹೇಳಿದ್ರು ಸಹಾಯ ಮಾಡ್ಲಿಲ್ವಲ್ಲಮ್ಮ ಅಜ್ಜಿ. ಅಂತ ಅಜ್ಜಿನ ಇಟ್ಕೊಳ್ಳೋದಕ್ಕಿಂತ ಸುಮ್ಮನೆ ಅದೇನು ಎಷ್ಟು ವಾಸಿ ಅಮ್ಮ. ಈಗಲೇ ಹೇಳಿದೀನಿ, ಉಗಾದಿ ಹಬ್ಬಕ್ಕೆ ಈ ಕಳಸ ಪೂಜೆ ದಿನ ಅಜ್ಜಿಗೆ ಎಡೆನೂ ಹಾಕ್ಬೇಡ, ಏನು ಹಾಕ್ಬೇಡ. ಅವಾಗ ಬುದ್ಧಿ ಬರ್ತದೆ ಅಜ್ಜಿಗೆ. ಬಂದ್ಬಿಟ್ಟು ಆಮೇಕಿಂದ ಮಗಳೇ ಮಗಳೇ ಅಂತ ಬರ್ತದೆ. ಅಷ್ಟೆಲ್ಲ ನೀನು ಇಷ್ಟಪಡ್ತಿದ್ದ ಅಜ್ಜಿ ನೀನಿಯ ಬ್ಯಾಡ ಅಂತ ಬಿಟ್ಬಿಟ್ಟು ಬಿಸಾಕೈತೆ ಅಂತ ಹೇಳಿದ್ರೆ ನೀನು ಅರ್ಥ ಮಾಡ್ಕೊಳಮ್ಮ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ನಾನು ಏನಾರ ಕಷ್ಟ ಅಂದರೆ ಸಾಕು, ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಓಡ್ ಬಂದ್ಬಿಟ್ಟು ಮಗಳೇ 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 ಅಂತ ಹೇಳಿ ಇದು ಮಾಡೋದು. ಸತ್ತಾಗೂ ಎಷ್ಟು ಕಿತ ಬಂದ್ಬಿಟ್ಟು ನಂಗೆ ಎಲ್ಪ್ ಮಾಡೈತೆ ಗೊತ್ತಾ ಮಗಳೇ. ಅಯ್ಯೋ ಏನು ಹುಸಿ ಕಿತ ಬಂದು ಎಲ್ಪ್ ಮಾಡೈತಾ. ಎಲ್ಲ ವಿಸಿದಾಗೂ ನಿನ್ನ ಗಂಡ ಮನೆಯ ಮಾರ್ತೀನಿ ಅಂದಾಗೂ ಬ್ಯಾಡ ಕಣಮಿ, ಮಾರಬೇಡ ಮಾರಬೇಡ ಅಂತ ಹೇಳ್ಬಿಟ್ಟು ಅದ್ಯೋ ಬುದ್ಧಿ ಹೇಳ್ತು. ನನಗೆ ಬುದ್ಧಿಗೆ ಅದು ಏನು ತುಂಬ್ಕೊಂಡಿತ್ತು ಅಲ್ಲ ದಿನ ಕಾಣೆ. ಅಯ್ಯೋ ಆಳು ಬಿದ್ದು ಹೋಗ್ಬಿಟ್ಟೆ ಬಿಡು. ಅದಾಗ ನಾನಂತೂ ಏನು ಮಾಡಿಯೇ ಮಾರ್ಕೊಬಿಟ್ಟೆ ಎಲ್ಲನೂ. ಮುಟ್ಟಾಕತ್ತೆ ನಮ್ಮ ಮಮ್ಮಿ ಈಗ ನಮಗೆ ಬಂದು ಸಹಾಯ ಮಾಡ್ತಿಲ್ಲ. ಅದೇ ನೀನು ಬೇಜಾರಾಯ್ತಿರೋದು ನನಗೆ. ಅದು ಯಾಕೆ ಬಂದು ಸಹಾಯ ಮಾಡ್ತಿಲ್ಲ, ಮಾಡಿದ್ರೆ ಏನಾಯ್ತಿತ್ತು ಅಂತ ಯೋಚನೆ ಆಗೋಗ್ಬಿಟ್ಟೈತೆ. ನೋಡೋಣ ಬಾ, ನಮ್ಮ ಕಷ್ಟ ನೋಡಿ ಬಂದು ಸಹಾಯ ಮಾಡಿದ್ರು ಮಾಡ್ತದೆ. ಒಂದೇ ಒಂದು ಕಿತ ಆ ಮನೆಗೆ ಹೋಗ್ಬಿಟ್ಟು ಒಂದು ಕಿತ ಕಿತ್ತೋಗಿರೋ ಅವಳನ್ನ ಎದುರಿಸ್ಬಿಟ್ರೆ ಅವಳು ಹಂಗೆ ಎದ್ನೋ ಬಿದ್ನೋ ಅಂತ ಲಕ್ಷ್ಮು ಓಡೋಯ್ತಾಳೆ. ಆದರೂ ಅಜ್ಜಿ ಯಾಕೆ ಹಂಗೆ ಓಡ್ ಕಳಿಸ್ತಿಲ್ಲ ಕಣಮ್ಮ. ಅಯ್ಯೋ ಒಂದು ಅರ್ಥ ಆಯ್ತಿಲ್ಲ ನಂಗಂತೂ. ಅದು ಯಾಕೆ ಓಡ್ ಕಳಿಸ್ತಿಲ್ಲ ಅಂತ ಹೇಳ್ಬಿಟ್ಟು. ಆ ಲಕ್ಷ್ಮಿನ ನಿಂಬೆಹಣ್ಣೆನ ಮಂತ್ರಿಸ್ಕೊಬಿಟ್ಟು ತಂದ್ಬಿಟ್ಟು ಇಕ್ಕವಳ. ಅಜ್ಜಿ ಹೋಗಲೇಬಾರ್ದು ಅನ್ನಂಗೆ ನಾವು ನಿಂಬೆಹಣ್ಣೆಲ್ಲ ಗೊತ್ತಿದ್ರೆ ತೆಗೆದಾಕ್ಬಿಡ್ಬೋದಿತ್ತು ಅಲ್ವೇ. ಅಜ್ಜಿ ಒಳಗಡೆ ಹೋಗಕ್ಕೆ ಆಗ್ದಿದ್ದಂಗೆ ನಿಂಬೆಹಣ್ಣು ಮಾಡ್ಗವಳೋ ಏನೋ. ಅದೇನೋ ಕಣಮ್ಮಿ ನಾ ಕಾಣೆ. ನೋಡೋಣ ಇರು. ನೋಡೋಣ, ಏನೋ ಒಂದು ಆಯ್ತದೆ. ನಿಮ್ಮ ಅಜ್ಜಿಗೆ ನಮ್ಮ ಕಷ್ಟ ಅರ್ಥ ಆಗ್ಬಿಟ್ರೆ ಅಷ್ಟೇ ಸಾಕು. ಕಣಮ್ಮ. ಅಳಿ ಅಂದರೆ ಅಯ್ಯೋ, ಜೈಲಿಂದ ಬಿಟ್ಬಿಟ್ರೆ ನಿಮ್ಮನ್ನ? ಹೆಂಗ್ರಿ ಬಿಟ್ರು ನಿಮ್ಮನ್ನ ಜೈಲಿಂದ? ಅದೇನೋ ದುಡ್ಡು ಕೊಡೋ ಗಂಟ ಬಿಡಕ್ಕಿಲ್ಲ, 15 ಲಕ್ಷ ಅಂತ ಹೇಳ್ತಿದ್ರಲ್ಲ, ಜೈಲಿಂದ ಹೆಂಗೆ ಬಿಟ್ಬಿಟ್ರು? ಇದೇ ನೋಡಿವಯ್ಯ, ಜೈಲಿಂದ ಬಿಟ್ಬಿಟ್ರೆ ನಿಮ್ಮನ್ನ? ಅಯ್ಯೋ ಯಾವಾಗ ಬಿಟ್ಬಿಟ್ರು ನಿಮ್ಮನ್ನ ಜೈಲಿಂದ? ಹೆಂಗೆ ಬಿಟ್ರು ಅಂತ ಹೇಳ್ಬಿಟ್ಟು ಇನ್ನೊಂದು ಕೇಸು ಪಾಸ್ ಎಲ್ಲ ನಡೀತಿತ್ತು. ನಿಮ್ಮ ಇಷ್ಟು ಬೆಂಕಿ ಯಾಕ? ನೀನು ಒಬ್ಳು ಹೆಂಡ್ತಿನೇ, ನೀನೊಬ್ಳು ಹೆಂಡ್ತಿ, ಇವಮ್ಮ ಒಬ್ಳು ಅತ್ತೆ ನನಗೆ. ನಿಮ್ಮ ಜನ್ಮುಖಿಶ್ ನನ್ನ ಬೆಂಕಿ ಯಾಕ? ಏಯ್ ಏನ್ರೆ ದುಡ್ಡೆಲ್ಲ ಕತ್ಕೊಬಂದು ಕೊಡ್ಬೇಕಾದ್ರೆ ಚೆನ್ನಾಗಿ ತಗೊಂಡು ನಾಕ್ತಾ ಇದ್ರಿ. ಎಷ್ಟನ ಆಗಲಿ, ಎಷ್ಟು ದುಡ್ಡು ಲಕ್ಷ ತಂದು ಹಾಕ್ಬೇಕಾದ್ರೂ ಎಲ್ಲಿಂದ ಬಂತು ಹೆಂಗೆ ಬಂತು ಅಂತ ಕೇಳ್ದಿದ್ದಂಗೆ ಏನು ಕಾರು ಗೀರು ಶಾಪಿಂಗು ಕೀಪಿಂಗು ಅಂತ ಚೆನ್ನಾಗಿ ಮೆರಿತಾ ಇದ್ರಿ. ನಿಮ್ಮ ಯೋಗ್ಯತೆಗೆ ಬೆಂಕಿ ಯಾಕ? ಅದೇನೇನಿಯ ನಾನು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು ಅಂದರೆ ಇವಳು ಗಂಡನೇ ಅಲ್ಲ ಅನ್ನೋದು, ಇವಮ್ಮನ ನಳಿಮಯ್ಯನೇ ಅಲ್ಲ ಅನ್ನೋದು. ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗದಿರೋದು ಹೆಚ್ಚು ನಿಮ್ಗಂತೂ. ನಿಮ್ಮ ಅಕ್ಕ ಮುಚ್ಕೊಂಡು ಹೋಗ. ಏಯ್ ಏನೇ, ದುಡ್ಡಿದ್ರೆ ಗಂಡ, ದುಡ್ಡಿಲ್ಲ ಅಂದರೆ ಗಂಡ ಅಲ್ವಾ? ಕುತ್ಕೊಬಂದಿರೋ ದುಡ್ಡೆಲ್ಲ ಮಜಾ ಮಾಡಕ್ಕೆ ಮಾತ್ರ ಬೇಕು ಅಲ್ವಾ? ಚೆನ್ನಾಗಿ ಮಜಾ ಮಾಡ್ತಿದ್ಲು. ಕುತ್ಕೊಬಂದಿರೋ ದುಡ್ಡು ಕೊಟ್ಟಿರೋದೆಲ್ಲನೂ ಅದೇನೇನಿಯ ನನ್ನ ಬಿಡಿಸು ಅಂತ ಪೊಲೀಸರು ಫೋನ್ ಮಾಡಿದ್ರೆ ನನ್ನ ಮಗ ಅಲ್ಲೇ ಬಿದ್ದು ಸಾಯ್ಲಿ ಅಂತ ಬೊಗಳ್ತೀಯೇನೆ. ಅಯ್ಯೋ, ನೀವು ಮಾಡಿದ್ದೆಲ್ಲ ಸರಿನೇ. ಮತ್ತು ನೀವೆಲ್ಲ ನನ್ನ ಮನೆಯೆಲ್ಲ ಮಾರಾಕ್ಬಿಟ್ರಿ.
ನಮ್ಗೆ ಅದಕ್ಕೆ ಕೋಪ ಬಂತು. ನೀವು ಮನೆಯೆಲ್ಲ ಯಾಕೆ ಮಾರಬೇಕಿತ್ತು? ಮನೆಯೆಲ್ಲ ಮಾರಾಕಿದ್ದಕ್ಕೆ ತಾನೇ ನಮ್ಗೆ ಸಿಟ್ಟು ಬಂದು ಕೋಪ ಬಂದಿದ್ದು. ಏಯ್ ಮುಚ್ರಮ್ಮ ಬಾಯಿ ಕಂಡಿದ್ದೀನಿ. ಕೊಡ್ಬೇಕಾದ್ರೆ ಎಲ್ಲ ಬಾಸ್ಕೊಂಡು ಹೋಯ್ತಾ ಇದ್ಲು. ಏನು ಕಾಸು ಕೊಟ್ಟಾಗೆಲ್ಲನು ಅಳಿಯಂದ್ರೆ ನಿಮ್ಮಂಥ ಅಳಿಮಯ್ಯನ್ನ ಇಡೀ ನಮ್ಮ ಒಳ್ಳಿನಾಗೆ ನೀವು ಹುಡ್ಕಕ್ಕೆ ಸಾಧ್ಯ ಇಲ್ಲ. ಅಂಥ ಅಳಿಮಯ್ಯ ನೀವು, ಅಂಥ ಒಳ್ಳೆಯವ್ರು ನೀವು, ಹಾಗೆ ಹಿಂಗೆ ಅಂತ ಪುಂಗ್ತಿದ್ದೆ ಎಲ್ಲನೂ. ಹಾಂ, ಜೈಲಿಗೆ ಹೋದಾಗ ಯಾವನು ಲೋಫರು ಕಳ್ಳನ ಮಗ, ಲೋಫರ್ ನನ್ನ ಮಗ, ಅದೇ ಕಳ್ತನ ದುಡ್ಡಾಗ ಮಜಾ ಮಾಡ್ತಿದ್ರಿ. ಸರಿ, ನಾನು ನಿಮಗೆ ಬಿಟ್ಬಿಟ್ಟು ಹೋಗಿದ್ನಲ್ವಾ, ಕಾರೆಲ್ಲೋಯ್ತು, ಒಡವೆ ಎಲ್ಲೋಯ್ತು, ದುಡ್ಡೆಲ್ಲೋಯ್ತು, ಕದ್ಕೊಬಿಟ್ಟು ಬಂದಿರೋ ದುಡ್ಡು ತಾನೇ ಕೊಟ್ಟಿದ್ದಿತ್ತು. ಏನಾಯ್ತು ಕೇಳಿದ್ರೆ ಯಾವನೋ ಕದ್ಕೊಂಡು ಹೊಂಟೋದ. ಹ್ಞೂ, ಅದು ನಿಮ್ಮ ತಪ್ಪು, ನನ್ನ ತಪ್ಪಲ್ಲ. ಅಷ್ಟೆಲ್ಲ ಕೊಟ್ಟಿದ್ದೀನಿ ನಿಮಗೆ. ಜೈಲಾಗಿದ್ದಾಗ 15 ಲಕ್ಷ ರೂಪಾಯಿ ಕೊಟ್ಬಿಟ್ಟು ನಾನು ಬಿಡಿಸ್ರಿ ಅಂತ ಹೇಳಿದ್ರೆ, ಹ್ಞೂ ದುಡ್ಡಿಲ್ಲ ಅಲ್ಲೇ ಬಿದ್ದು ಸಾಯ್ಲಿ ಅಂತ ಹೇಳ್ತೀಯ. ಏನೇ ಆ ಕಾರ್ ಮಾರಿದಿದ್ರೆ ಒಂದು 7-8 ಲಕ್ಷ ಬರ್ತಿರ್ಲಿಲ್ವೇನೆ? ಅದನ್ನು ಮಾರ್ಬಿಟ್ಟು ಅರ್ಧ ದೊಡ್ಡ ದುಡ್ಡು ತಂದು ಕೊಟ್ಟಿದ್ರು. ಆ ವಯ್ಯ ಸರಿ ಬಿಡು ಅಂತ ಬಿಟ್ಟಿರೋನು. ತಂದು ಕೊಡಲೇ ಇಲ್ಲ. ಏನೇ ಮಾಡಿದೆ ಕಾರ್ನ? ಅಬ್ಬಾ, ಅದು ಕಾರು ಅಲ್ಲೇ ಅವ್ರ ಮನೆ ಹತ್ರನೇನಿಯಾ. ಓಹೋ ಹೋ, ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಬಂದ್ಬಿಟ್ಟ. ಅದೇ ನಾಳೆ ಬಟ್ಟೆ ಮಾಡ್ಕೊಬಿಟ್ಟಿನಿ ನೀನು ಬಿಟ್ಬಿಟ್ಟು ಬರೋಕ್ಕೆ. ಲೋಫರ್, ಥೂ ಚಪ್ಪರ್ಗ್ಲ. ನಿಮಗೋಸ್ಕರ ಕಳ್ತನ ಮಾಡಕ್ಕೆ ಹೋದ್ನಲ್ಲ, ನನ್ನ ಹೆಂಡ್ತಿನ ನಮ್ಮ ಅತ್ತೆನ ರಾಣಿ ಥರ ನೋಡ್ಕೋಬೇಕು, ನನ್ನ ಮಗುನ ಹಂಗೆ ನೋಡ್ಕೋಬೇಕು, ಹಿಂಗೆ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಏನೇನೋ ಕನ್ಸು ಕಟ್ಕೊಂಡು ನಿಮ್ಮಗಳಿಂದನೇ ನಾನು ಜೈಲಿಗೆ ಹೋಗಿದ್ದು ನೆನಪಿರಲಿ. ಏಯ್ ಕಳಿಸಿ ನನ್ನ ಮಗುನ, ಫಸ್ಟ್ ಕಳಿಸಿ, ಕರ್ಕೊಂಡು ನನ್ನ ಮಗುನ ಹೊಂಟೋಯ್ತೀನಿ. ನನ್ನ ಮಗುನ ಕರ್ಕೊಂಡು ಹೋಗಿ ಅಂತಲೇ ಇಲ್ಲಿಗೆ ಬಂದೆ. ಇಲ್ಲ ಅಂದರೆ ನಿಮ್ಮ ಕಿತ್ತೋಗಿರೋ ಮಕ್ಕಳು ಇತ್ಕೊಂಡು ನಾನಂತೂ ನೋಡೋಕ್ಕೂ ಗೊತ್ತಿರಲಿಲ್ಲ ನಾನು. ಕಳಿಸು ನನ್ನ ಮಗುನ, ಕಳಿಸು. ಏನು ಅವನೇನು ಒಬ್ನು ಮಗನ? ನನಗೇನು ಮಗ ಅಲ್ವಾ? ಓಹೋ, ಇವನೇನು ತಪ್ಪೆ ಮಾಡಿಲ್ಲ, ನಾನೇನೇ ಎಲ್ಲ ತಪ್ಪು ಮಾಡಿರೋದು ಅಂತ ಹೇಳ್ತಾ ಇದ್ದೀಗ. ಮತ್ತೆ ಆ ಕಾಮ್ಲಿನ ಕರ್ಕೊಂಡು ಓಡೋಗಕ್ಕೆ ಹೊಂಟಿದ್ದೆ ನೀನು? ಆ ಕಾಮ್ಲಿ ಜೊತೆ ನೀನು ಓಡೋಯ್ತಿದ್ದೆ ನೀನು? ಲೇ ಮುಚ್ಚ ಬಾಯಿ, ನಾನೇ ನೋಡೋಯ್ತಿರ್ಲಿಲ್ಲ ಅವಳು ಎಂಥ ಖತರ್ನಾಕು ಅಂತ ಗೊತ್ತಿತ್ತು. ಅದಕ್ಕೆ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೆ ಅಷ್ಟೇನಿಯ. ಒಂದು ದೊಡ್ಡ ಬ್ಯಾಂಕ್ ಕಳ್ತನನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕಮಲಿ ಇಬ್ರು ದೊಡ್ಡದಾಗಿ ಸ್ಕೆಚ್ ಹಾಕಿದ್ವಿ. ಅವಳು ಸಹಾಯ ಅದ್ರಾಗೆ ತುಂಬ ಮುಖ್ಯ ಆಗಿತ್ತು. ಯಾಕಂದರೆ ಹುಡುಗಿ ಎಂಥವನು ಸ್ಮೈಲ್ ಕೊಟ್ಟರೆ ಬಿದ್ದೋಯ್ತಾನೆ ಅಂತ ಗೊತ್ತಿತ್ತು. ಅದಕ್ಕೆ ನನಗೆ ಆ ಕಂಬ್ಲಿನ ಬಳಸ್ಕೊಂಡು ಬ್ಯಾಂಕ್ ದರೋಡೆ ಮಾಡಿದ್ರೆ ಕೋಟಿ ದುಡ್ಡು ಬರ್ತದೆ, ಅವಳಿಗೊಂದು ಸ್ವಲ್ಪ ಕೊಟ್ಬಿಟ್ಟು ನಾನು ಸ್ವಲ್ಪ ಎತ್ಕೊಬಿಟ್ಟು ಹೆಂಗೋ ನೆಮ್ಮದಿಯಾಗಿ ಸೆಟ್ಲ್ ಆಗೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಏನೇನೋ ಆಸೆ ಇಟ್ಕೊಂಡು ಏನೇನೋ ಕನ್ಸ್ಕೊಂಡಿದ್ದೆ. ಆದರೆ ನಾನೇ ಓಡೋಗ್ಬಿಟ್ಟಿದ್ದೀನಿ. ಅವಳನ್ನ ಕರ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಾಳು ಮಾಡ್ಬಿಟ್ಟಲ್ಲೇ. ಎಲ್ಲ ಹಾಳು ಮಾಡೋದಲ್ದೇನೆಯ. ಥೂ ನಿನ್ನ ಜನ್ಮಕ್ಕೆ ನಿಂಗೆ ಏನು ಹೇಳಬೇಕು ನನಗಂತೂ ಅರ್ಥ ಆಯ್ತಿಲ್ಲ ನೋಡಮ್ಮ. ಸರಿ, ಫಸ್ಟು ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಮಗುನ ನನ್ನ ಜೊತೆ ಕಳಿಸ್ಬಿಡು, ನಾನು ಹೊಂಟೋಯ್ತೀನಿ. ನೀನು ಬೇಡ, ಏನು ಬೇಡ, ನಿನ್ನ ಮಗುಗೆ ಡೈವರ್ಸ್ ಬಿಸಾಕ್ಬಿಟ್ಟು ನಾನು ಹೊಂಟೋಯ್ತೀನಿ. ಏಯ್ ಏನೋ ನಿನ್ನ ಮಕ್ಕ ನೋಡಿದ್ರು ಅಷ್ಟೇ, ಗುರಾಯಿಸಿದ್ರು ಅಷ್ಟೇ, ಏನು ಮಾಡಿದ್ರು ಅಷ್ಟೇ. ನನಗಿರೋಕ್ಕೆ ಇಷ್ಟ ಇಲ್ಲ, ನಿನ್ನ ಜೊತೆ ಇರೋಕೆ ಫಸ್ಟ್ ಏನೇ ಇಷ್ಟ ಇಲ್ಲ. ಕಳ್ತನ ಮಾಡಿ ತಂದು ಬೇವರ್ಸಿ ನಿನ್ನ ಬಾಯಿಗೆ ಹಾಕಿದ್ದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಬಿಟ್ಟೆ ಬಿಡು. ಏಕೇಳೋ ಚೆನ್ನಾಗಿ ಎತ್ಕೊಂಡು ಚೆನ್ನಾಗಿ ಅದೇನು ಒಂಥರಲ್ಲ ಚೆನ್ನಾಗಿ ಬಿಡೋದು ಬಾಯಿಗೆ ಹಾಕ್ಬಿಟ್ರಿ ಇಬ್ರು. ಈಗ ಮುಳ್ಳುಗಳು ಥರ ಕಳೆದೋಯ್ತು. ಯಾಕತ್ತೆ ನೀವು ಕತ್ತಾಗಿರೋ ಚೈನು, ಇವಳು ಕತ್ತಾಗಿರೋ ಚೈನು, ಆ ಕಾರ್ ಮಾರಿದಿದ್ರೆ ನನ್ನ ಪ್ರಾಬ್ಲಮ್ ಎಲ್ಲ ಸಾಲ ಹೋಗ್ಬಿಡೋದು. ಜೈಲಿಂದ ಕಣ್ಣು ಮುಚ್ಕೊಂಡು ಮುಟ್ಬಿಟ್ಟಿರೋರು. ನಮ್ಮ ತಾಗ 10 ರೂಪಾಯಿ ಕಾಸಿಲ್ಲ, ನನ್ನ ತಾಗ 1 ರೂಪಾಯಿ ಇಲ್ಲ, ನಾನು ಹಿಂಗೆ ಅಂತ ಪುಂಗುತ್ರಿ ನೀವು. ಏಯ್ ಎಲ್ಲೇ ನಾನು ಕೊಡ್ಸಿದ್ದಿಲ್ಲ ಬಿಚ್ಚೆ ಇವಾಗ ಬಿಚ್ಚೆ. ನಿನ್ನ ಮಕ್ಕ ಮುಚ್ಚ ಬಿಚ್ಚೆ. ಏನು ದೌಲತ್ ಮಾಡ್ತೀಗಲ್ಲ ಬಿಚ್ಚೆ. ಅಳಿ ಅಂದ್ರೆ ನಾವು ಹೇಳೋದನ್ನು ಕೇಳಿಸ್ಕೊಳ್ಳಿ ಅಳಿ ಅಂದ್ರೆ. ಅದು ನಾವು ಬೇಕು ಅಂತಲ್ಲ ಅದು ಅಳಿ ಅಂದ್ರೆ, ನಿಮ್ಮನ್ನ ಬುಡಿಸ್ಕೊಂಬಿಟ್ಟು ಬರಬೇಕು ಅಂತ ನೀನು ಸ್ಕೆಚ್ ಆಗ್ತಾ ಇದ್ವಿ. ನಾನು ನನ್ನ ಮಗಳು ಹೆಂಗನ ಮಾಡೋ ಅಳಿಯನ್ನ ಬುಡಿಸ್ಕೊಂಬಿಟ್ಟು ಬರ್ಬೇಕಲ್ಲ ಅಂತ ಇಷ್ಟೊತ್ತು ಅದನ್ನೇ ಮಾತಾಡ್ತಿದ್ವಿ. ಇವಳು ಅದನ್ನೇ ಹೇಳಿದ್ಲು, ಅಮ್ಮ ಒಂದು ಕಿಡ್ನಿ ಹೋದ್ರೂ ಪರವಾಗಿಲ್ಲ ಕಣಮ್ಮ, ಬುಡಿಸ್ಕೊಬಿಟ್ಬಿಟ್ಟು ಬರ್ತೀನಿ ನನ್ನ ಗಂಡುನ ಅಂತ ಹೇಳ್ತಿದ್ಲು. ನಾನು ಅಲ್ಲ ಕಣಮ್ಮಿ, ಒಂದು ಕಿಡ್ನಿ ಕೊಟ್ಬಿಟ್ರೆ ಯಾರು ಬಿಟ್ಬಿಟ್ಟಾರೇನ, ಬ್ಯಾಡ ಸುಮ್ಕಿರು, ಹೆಂಗನ ಮಾಡಿ ನಿಮ್ಮ ಅಪ್ಪನ ದುಡ್ಡು ಕೇಳನಿ ಅಂತೆಲ್ಲ ಮಾತಾಡ್ತಿದ್ವಿ ಅಳಿ ಅಂದ್ರೆ. ನೀವು ಇಷ್ಟಕ್ಕೆ ರೊಚ್ಚಿಗೆದ್ಬಿಟ್ಟು ಬಂದ್ಬಿಟ್ರೆ ಹೆಂಗೆ ಹೇಳಿ? ಅಲ್ಲ, ನೀವು ದುಡ್ಡು ಒಡವೆ ಕಾಸೆಲ್ಲ ನಮಗೆ ಕೊಟ್ಟಿದ್ದೀರಾ, ಇಲ್ಲ ಅಂತ ಹೇಳ್ತಿಲ್ಲ. ಅದು ಯಾವನೋ ಕಳ್ಳ ಬ್ಯಾಗ ಇಕ್ಕಿದ್ರೆ ಎಲ್ಲ ದೇವ್ಕೊಂಡು ಹೊಂಟೋಗ್ಬಿಟ್ಟ. ಇದ್ದಿದ್ರೆ ನೀವು ಹೇಳ್ದಂಗೆ ಏನೇ ಕಾಸು ಅಂತೂ ಶಾನೆ ಏನೇ ಆಗೋದು. ಏನು ಮಾಡ್ತೀರಾ? ನಮ್ಮ ಮನೆ ಬರೋಕೆ ಆ ಕಳ್ಳನ ಮಗ ಎತ್ಕೊಂಡು ಹೊಂಟೋಗ್ಬಿಟ್ಟ. ಹೊಳಿ ಅಂದರೆ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಮಗಂತೂ ಇರಕ್ಕೆ ಮನೆ ಇಲ್ಲ. ಹೆಂಗನ ಮಾಡ್ಬಿಟ್ಟು ಇನ್ನೊಂದು ಕಿತ ಹೆಂಗನ ಮಾಡ್ಬಿಟ್ಟು ನಮಗೊಂದು ಮನೆ ಒಂದು ತಕ್ಕೊಟ್ಬಿಡಿ ಸಾಕು, ಇನ್ನೇನು ಬೇಡ. ನಾನು, ನೀವು, ನಮ್ಮ ಅಮ್ಮಗ ಮಗಳು ಎಲ್ಲನೂ ಖುಷಿಯಾಗಿದ್ದು ಬಿಡೋಣ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಬೇಷ್ ಅತ್ತೆ, ಮೆಚ್ಚಲೇಬೇಕು ನಿನ್ನಂತೂ. ಒಬ್ಬೊಬ್ಬೊಬ್ಬೊಬ್ಬ ಇನ್ನೊಂದು ಕಿತ್ತ ನಾನು ಕಳ್ತನ ಮಾಡ್ಕೊಂಬಿಟ್ಟು ಬಂದು ನಿಮಗೆ ಮನೆ ಕೊಡಿಸ್ತೀನಿ. ನೀನು ನಿನ್ನ ಮಗಳು ಕಾಲ ಮೇಲೆ ಕಾಲು ಹಾಕ್ಕೊಂಡು ಆರಾಮಾಗಿ ತಿನ್ಕೊಂಡಿರಿ. ನಾನು ಹೋಗ್ಬಿಟ್ಟು ಜೈಲಾಗೆ 1, 2, 3, 4 ಅಂತ ಕಂಬಿ ಎಣ್ಸ್ಕೊಂಡು ಕೊಡ್ತಾರಲ್ಲ ರಾಗಿ ಮುದ್ದೆನ ತಿನ್ಕೊಂಡು ನಾನು ಆರಾಮಾಗಿರ್ತೀನಿ ಅಲ್ವಾ? ನೀವಿರ್ರಿ, ನೀವು ಗಿಸಿ ಆನ್ ಮಾಡ್ಕೊಂಡು ನಾನು ಕೊಟ್ಟಿರ್ತೀನಲ್ಲ ಮನೆಯ, ಆ ಮನೆಯಾಗ ಆರಾಮಾಗಿರ್ರಿ ಅತ್ತೆ ನೀವು. ಅಯ್ಯೋ ಅಳಿ ಅಂದ್ರೆ, ನಾನು ಆ ಥರ ಹೇಳ್ತಿಲ್ಲ ಅಳಿ ಅಂದ್ರೆ. ನೀವು ಏನು ಕೇಳಿದ್ರು ನಿಮ್ಗೆ ಸಪೋರ್ಟ್ ನಾನು ಮಾಡ್ತೀನಿ ಅಳಿ ಅಂದ್ರೆ. ನಿಮ್ಗೆ ಏನು ಸಪೋರ್ಟ್ ಮಾಡ್ಬೇಕು ಹೇಳಿ, ನಾನು ಮಾಡ್ತೀನಿ. ತಪ್ಪಾಯ್ತು ಅಳಿ ಅಂದರೆ, ನಾವು ಈ ಸೊಳಿನಾಗೆ ಕಾಡಾಗಿ ಇರೋಕ್ಕಾಯ್ತಿಲ್ಲ. ನಮಗೆ ಗೊತ್ತು ಅಳಿ ಅಂದರೆ, ನೀವು ಭಾಳ ಬುದ್ಧಿವಂತರು. ನೀವು ಜೈಲಿಂದ ಬಂದರೆ ಏನಾರ ಒಂದು ಸಾಧನೆ ಮಾಡ್ತೀರಾ ಅಂತ ನಂಗೆ ಮೊದಲನೇ ಗೊತ್ತಿತ್ತು ಅಳಿ ಅಂದರೆ. ಅದಕ್ಕೆ ನೀವು ನನಗೆ ಕೇಳ್ತಿರೋದು ಅಳಿ ಅಂದರೆ. ಮನೆ ಒಂದು ಕೊಡಿಸ್ಬಿಡಿ. ನೋಡಿ, ಆ ಮನೆಯಾಳಿ ಅವಳಲ್ಲ, ಮನೆಯಾಳಿ ಲಕ್ಷ್ಮು, ಆ ಲಕ್ಷ್ಮುನ ಮನೆ ಒಳಗಡೆ ಸೇರ್ಕೊಂಬಿಟ್ಟವಳೆ. ಹೆಂಗಾರ ಮಾಡ್ಬಿಟ್ಟು ನೀವೇ ಸರಿ, ನನ್ನ ಗಂಡ ನ್ಯಾಯ ನೀತಿ ಧರ್ಮ ಅಂತ ಹೇಳ್ತಾನೆ. ಹೆಂಗಿದ್ರು ನೀವೇ ಸರಿ ನೋಡಿ. ಈಗ ಹೆಂಗನ ಮಾಡ್ಬಿಟ್ಟು ಆ ಲಕ್ಷ್ಮುನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡಿ. ನಾವು ಹೋಗ್ಬಿಟ್ಟು ಅಲ್ಲೇ ಸೆಟ್ಲಾಗಿ ಹೋಗ್ಬಿಡೋಣ.
ಸರಿನೇ, ನಾವೆಲ್ಲರೂ ಅಲ್ಲೇನೇ ಖುಷಿಯಾಗಿ ಇದ್ಬಿಡೋಣ ಅಳಿ ಅಂದರೆ. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಅಳಿ ಅಂದರೆ, ನಾವೆಲ್ಲ ಖುಷಿಯಾಗಿ ಇದ್ಬಿಡೋಣ ಅಳಿ ಅಂದರೆ. ಆ ಮನೆ ಒಂದು ಬಿಡಿಸ್ಕೊಡಿ ಅಳಿ ಅಂದರೆ. ನಿಮ್ಮ ಬಗ್ಗೆ ಇನ್ನೊಂದ್ಸಲ ಏನು ಮಾತಾಡೋಕ್ಕಿಲ್ಲ ನಾವು. ನಿಮ್ಮ ನಾಲ್ಗೆ ಗೂಳ ಬೀಳ. ನ್ಯಾಯ ನೀತಿ ಧರ್ಮ ಅನ್ನೋದು ಇಷ್ಟು ದಿನ ಇರಲಿಲ್ಲ, ಈಗ ಹೊಸಿ ಬಂದ್ಬಿಟ್ಟೈತೆ ನಂಗಂತೂ. ನಿಮ್ಮಂಥವ್ರಿಂದ ಆಳು ಬಿದ್ದು ನೆಗೋದು ಬಿದ್ದು ಹೋಗ್ಬಿಟ್ಟಿದ್ದೀನಿ ನಾನಂತೂ. ಎಷ್ಟು ಹಾಳಾಗಿ ಹೋಗ್ಬಿಟ್ಟಿದ್ದೀನಿ ಅಂದರೆ, ಥು, ಎಂಥವ್ರು ಸವಾಸ ಮಾಡ್ಬಿಟ್ನಲ್ಲ ಜೀವನದಾಗೆ. ದೊಡ್ಡ ತೆಪ್ಪು ಮಾಡಿಬಿಟ್ಟೆ ನಾನಂತೂ. ಹುಸಿ ಅಲ್ಲ, ದೊಡ್ಡದಂದರೆ ತುಂಬ ದೊಡ್ಡ ತೆಪ್ಪು ಮಾಡಿಬಿಟ್ಟೆ. ನಿಮ್ಮಂಥವ್ರನ್ನ ತಲೆ ಕಟ್ಕೊಂಡು ನಾನು ಇನ್ನು ಮೇಲೆ ನನಗೆ ಗೊತ್ತು ಏನು ಮಾಡಬೇಕು ಅಂತೇಳಿ. ನನಗೆ ಗೊತ್ತು, ಮಾಡ್ತೀನಿ. ನನ್ನ ಮಗ ಎಲ್ಲವನು ಹೇಳು ಶಿಶುವಾರದಾಗವನ ಹೋಗಿ ಅವನು ಕರ್ಕೊಂಡು ಏನಿಯ ಹೋಯ್ತೀನಿ ನಾನು. ಇರಲೆಕ್ಕ ಊರು ಬಿಟ್ಬಿಟ್ಟು ಹೋಗಂಗಿಲ್ಲ. ಪೊಲೀಸಾಗ ಆರ್ಡ್ರ್ ಆಗೈತೆ, ನಿಮ್ಮ ಜೊತೆ ಮಾತ್ರ ಇರೋಕ್ಕಿಲ್ಲ ನಾನು. ಬೇರೆ ಮನೆ ಮಾಡ್ಕೊಂಡು ನನ್ನ ಮಗನ ಸಾಕೊಂಡು ಜೀವನ ಬೇಕಾದ್ರೆ ಮಾಡ್ಬಿಡ್ತೀನಿ. ನೀವು ಮಾತ್ರ ಯಾವುದೇ ಕಾರಣಕ್ಕೂ ನನ್ನ ಮಗನ ನೋಡೋಕ್ಕೂ ಬರಬಾರ್ದು, ಏನಕ್ಕೂ ಬರಬಾರ್ದು. ಇಷ್ಟು ದಿನ ನನ್ನ ಮಗನ ನೋಡ್ಕೊಂಡಿದ್ದೀರಲ್ಲ, ಸಾಕು ಸಾಕು. ಅದು ಅರ್ಧಂಬರ್ಧ. ಇವಳಿಗೆ ನನ್ನ ಮಗನ ಕಂಡ್ರೆ ಆಗೋದೇ ಇಲ್ಲ. ಪಟ 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 ಹೊಡಿತಾಳ ಮಗುನುವೆ. ಇನ್ಮೇಲೆ ಅವ್ನು ನನ್ನ ಮಗ. ಯಾವಳನ್ನು ಹತ್ರಕ್ಕೆ ಬರ್ಬೇಕಂತ ಕತ್ರ ಸಾಕ್ಬಿಡ್ತೀನಿ. ಇನ್ನೊಂದು ಕಿತ ಏನೋ ನನ್ನ ಅಂತ ಏನೋ ಹತ್ರಕ್ಕೆ ಬಂದ್ಬಿಟ್ರೆ ಲೋಫರ್ ಬಡ್ಡಿಗಳ. ನಿಮ್ಮ ಮಕ್ಕಳು ನೋಡೋಕೆ ನಂಗೆ ಅಸಹ್ಯ ಆಯ್ತದೆ. ಕಷ್ಟದಾಗಿದ್ದ ಕೈ ಬಿಡ್ತೀರಲ್ವಾ, ಬಿಡ್ರಿ, ನನಗೂ ಟೈಮ್ ಬರ್ತದೆ. ನಾನು ಹೆಂಗೆ ಕೈ ಬಿಡ್ತೀನಿ ಅಂತ ಆಮೇಕಿಂದ ನೋಡಿವ್ರಂತೆ. ಇವಾಗ ನೋಡಿದ್ರೆ ಸಂದಕ್ಕಿರಕ್ಕಿಲ್ಲ. ನಿಧಾನಕ್ಕೆ ನಿಧಾನಕ್ಕೆ ನೋಡ್ರಿ, ಒಬ್ಬೊಬ್ರಿಗೂ ಅರ್ಥ ಆಯ್ತದೆ. ಅಮ್ಮ ಅಮ್ಮ, ಈ ನನ್ನ ಮಗ ನನ್ನ ಮಗನ ಎತ್ಕೊಂಡು ಏನೋ ಹೋಯ್ತಾನೆ ಅಂತ ಅನಿಸಿದೆ ಕಣಮ್ಮ. ಇದೀವ ನಮ್ಮ ಇಷ್ಟೊಂದು ಆವಾಜ್ ಹಾಕ್ಬಿಟ್ಟು ಹೋಯ್ತಾವನೆ. ನಾವು ಬಿಡಿಸ್ಕೊಂಬಿಟ್ಟು ಬರಲಿಲ್ಲ ಅಂತ ಹೇಳ್ಬಿಟ್ಟು ನಾವೇನು ಬಿಡಿಸ್ಕೊಂಬಿಟ್ಟು ಬಂದ್ಬಿಟ್ಟು ನಾವೆಲ್ಲಿಂದ ನಮ್ಮ 15 ಲಕ್ಷ ತಂದ್ಬಿಡೋಕ್ಕಾಯ್ತದೆ. ಈಗ ನೋಡಮ್ಮ ಹೆಂಗೆ ಹೊಂಟೋಗ್ಬಿಟ್ಟ, ನನ್ನ ಮಗನ ಎತ್ಕೊಂಡು ಹೋಯ್ತಾನೆ ಅಂತ ಅನ್ನಿಸ್ತದೆ ಕಣಮ್ಮ. ಈಗ ಒತ್ತರಕ್ಕೆ ಹೋದ್ರೆ ಕತ್ರಸಾಕ್ತೀನಿ ಅಂತ ಬೇರೆ ಹೇಳ್ತಾವನಿ. ಈಗ ಏನು ಮಾಡೋದಮ್ಮ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಸುಮ್ಕೆ ಇರು, ಏನೋ ಒಂದು ಮಾಡಿದ್ರಾಯ್ತದೆ. ಅವನು ಊರ್ಬಿಟ್ಟು ಹೋಗೋಕ್ಕಿಲ್ಲ, ಯಾಕಂದರೆ ಪೊಲೀಸ್ ಸ್ಟೇಷನಾಗ ಕೇಸ್ ಆಗೈತಲ್ಲ. ಕೇಸ್ ಮುಗಿಯಗಂಟ ಯಾವನು ಊರ್ಬಿಟ್ಟು ಹೋಗಂಗಿಲ್ಲ. ಊರಾಗ ಏನೇ ಇರ್ತಾನೆ ಮಗಳೇ. ಅವ್ನು ಇನ್ನೊಂದೇನೋ ಪಿಲ್ಲನ್ ಮಾಡ್ಕೊಂಡಿರ್ತಾನೆ. ಕಳ್ತನ ಪಳ್ತನ ಮಾಡ್ಬಿಟ್ಟು ಚೆನ್ನಾಗಿ ಸಂಪಾದನೆ ಮಾಡ್ತಾನೆ ಅಂತ ಅನ್ನಿಸ್ತದೆ. ನೋಡು, ಹೆಂಗನ ಮಾಡಿ ನೈಸ್ ಮಾಡೋನ ಜೊತೆ ಇದ್ಬಿಡು. ಒಳ್ಳೇದಾಯ್ತದೆ ನಿನಗೂನುವೆ. ಇಲ್ಲ ಅಂದರೆ ಈ ಸೊಳಿನಾಗೆ, ಈ ಗುಡಿಸ್ಲಿನಾಗೆ ನಿಮ್ಮ ಅಪ್ಪನ ನ್ಯಾಯ ನೀತಿ ಧರ್ಮ ನೋಡ್ದಲ್ಲ ಹೆಂಗೈತೆ ಅಂತ. ಹ್ಞೂ ಕಣಮ್ಮ, ಅದಕ್ಕೆ ಅವಳಿ ಮೈನ್ ಹೆಂಗನ ಉಸಿ ನೈಸ್ ಮಾಡಬೇಕು. ಸರಿ ಕಣಮ್ಮ.